ಕನ್ನಡಿಗರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ 15 ದಿನಗಳಿಂದ ನಮ್ಮ ಸುತ್ತಲೂ ನಡೆದಿರುವ ಮತ್ತು ನಡೆದು ಹೋದ ಘಟನಾವಳಿಗಳ ಬಗ್ಗೆ ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ಧಾರವಾಡ ಬಳಿಯ ಗರಗ ಗ್ರಾಮದಲ್ಲಿ ಪೂರ್ಣಿಮಾ ಅನ್ನುವಂಥ ಒಬ್ಬ ಯುವತಿ ಲವ್ ಜಿಹಾದ್ಗೆ ಸಿಲುಕಿ ಅದರಿಂದ ಆಚೆ ಬರಲು ಗೊತ್ತಾಗದೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಸಂಗ ಮನಕಲಕುವಂಥದ್ದು. ಆ ಹುಡುಗಿಗೆ ಬುರ್ಕಾ ಧಾರಣೆಯನ್ನು ಮಾಡಿಸಿದ್ದಂಥ ಇಬ್ಬರು ಮುಸ್ಲಿಂ ಯುವಕರನ್ನು ಬಂಧಿಸಲಾಗಿದೆ ಎಂಬ ವರದಿ ಇದೆ. ಇದು ಆತಂಕಕಾರಿ. ಇನ್ನು ಬಿಡದಿ ಟೌನ್ಶಿಪ್ಗಾಗಿ ಅಂತಿಮ ಅಧಿಸೂಚನೆಯನ್ನು DK ಶಿವಕುಮಾರ್ ಅವರ ಸರ್ಕಾರ ಹೊರಡಿಸಿದೆ. ಸದ್ಯದಲ್ಲಿ ರಾಮನಗರ ಹಾಗೂ ಹಾರೋಹಳ್ಳಿ ಭಾಗದ ಸುಮಾರು 500 ಎಕರೆ ಕೃಷಿ ಜಮೀನನ್ನು ಬಿಡದಿ ಟೌನ್ಶಿಪ್ಗಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಭೂಸ್ವಾಧೀನಕ್ಕೆ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಲಾಗಿದೆ. ರೈತರ ಜಮೀನಿಗೆ 2 ರಿಂದ 2.5 ಕೋಟಿ ರೂಪಾಯಿಗಳ ಬೆಲೆಯನ್ನು ನಿಗದಿ ಮಾಡಲಾಗಿದೆಯಂತೆ. ಇದು ಬಹುಶಃ ಕಡಿಮೆ ಬೆಲೆ ಅಂತ ಎಲ್ಲರಿಗೂ ತಿಳಿಯುವಂಥದ್ದು. ಯಾಕೆಂತ ಹೇಳಿದರೆ, ನಾವಿವಾಗ ನಿವೇಶನವನ್ನು ಕೊಳ್ಳಲಿಕ್ಕೆ ಹೋದಾಗ ಆ ಡೆವಲಪರ್ ಹೇಳ್ತಾನೆ, 4 ಕೋಟಿ ರೂಪಾಯಿಗೆ 1 ಎಕರೆ ಜಮೀನು ಸ್ವಾಮಿ, ಅದರಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿ ಇಷ್ಟೆಲ್ಲ ಕಚೇರಿಗಳಿಂದ ವ್ಯವಹಾರ ಮಾಡಿ ಅದಕ್ಕೆ ಅಪ್ರೂವಲ್ ತೊಗೊಳ್ಬೇಕಾದ್ರೆ ಎಷ್ಟು ಖರ್ಚಾಗಿರ್ತದೆ ವಿಚಾರ ಮಾಡಿ ನೀವು ಬೆಲೆ ಕೊಡಿ ಅಂತ ಹೇಳ್ತಾನೆ. ಅಂದರೆ 3 ರಿಂದ 4 ಕೋಟಿ ರೂಪಾಯಿ ಈಗ ಮಾಮೂಲಿ ಆಗೋಗಿದೆ ಜಮೀನಿನ ಬೆಲೆ. ಸರ್ಕಾರವು ರೈತರಿಂದ ಸ್ವಾಧೀನಕ್ಕೆ ಪಡೆದಂಥ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಿದ ನಂತರ 50% ರೈತರಿಗೆ ಬಿಟ್ಟು ಕೊಡಲಾಗುವುದು ಅಂತ ಹೇಳುತ್ತಿದೆಯಾದರೂ 50% ಅಂತ ಅನ್ನೋದಕ್ಕಿಂತ ಅಲ್ಲಿ ಸಿವಿಕ್ ಅಮ್ಯುನಿಟೀಸ್ಗೆ, ರಸ್ತೆಗೆ, ಅದಕ್ಕೆ ಇದಕ್ಕೆ ಅಂಥೇಳಿ ಬೇಕಾದಷ್ಟು ಜಾಗವನ್ನು ಬಿಡಲೇಬೇಕಾಗ್ತದೆ. ಆದ್ದರಿಂದ ಸ್ಪಷ್ಟವಾಗಿ ರೈತರಿಗೆ ಈ ನಿವೇಶನಗಳನ್ನು ಎಷ್ಟು ಕೊಡಲಿಕ್ಕಾಗ್ತದೆ ಅನ್ನೋದನ್ನು ಈಗ ಹೇಳಿಬಿಟ್ರೆ ರೈತರಲ್ಲಿ ಇರತಕ್ಕಂಥ ಆತಂಕ ದುಗುಡ ನಿವಾರಣೆ ಆದೀತು. ಇನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಖಾತೆಯ ಖ್ಯಾತೆ ಮುಂದುವರಿದೇ ಇದೆ. ನೊಣವಿನಕೆರೆಯ ಅಜ್ಜ ಹಾಗೂ ಕೋಡಿಮಠದ ಸ್ವಾಮಿಗಳ DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಕುರಿತ ಹೇಳಿಕೆಗಳು, ಅಂದರೆ DK ಶಿವಕುಮಾರ್ಗೆ ಸದ್ಯದಲ್ಲೇ ಅವರ ರಾಜಕೀಯ ಭವಿಷ್ಯ ಅಪಾಯಕ್ಕೆ ಸಿಲುಕಲಿದೆ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಎಂಬಂತೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಹರಿದಾಡುತ್ತಿವೆ. ಇನ್ನು ಮೊನ್ನೆ HD ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಸಿಗದಿದ್ದಕ್ಕೆ ಆಕ್ರೋಶಗೊಂಡು BJP ಪಕ್ಷವನ್ನು ನಂಬಬಾರದು, ಪ್ರಹ್ಲಾದ್ ಜೋಶಿಯೊಬ್ಬ ಕೆಟ್ಟ ದುಷ್ಟ ಬ್ರಾಹ್ಮಣ ಅಂತ ಹೀಗೆಲ್ಲ HD ಕುಮಾರಸ್ವಾಮಿಯವರು ಬೈಯುತ್ತಿರುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ನಿನ್ನೆ ವಿಷಯ ನೋಡೋದಾದರೆ, ಆ ಸಿನಿಮಾ ನಟ ದೊಡ್ಡಣ್ಣ ಅವರು ನಿಧನರಾಗಿದ್ದಾರೆ ಅಂತ ಸುಳ್ಳು ಸುದ್ದಿ ಈ ರೀತಿ ಜಾಲತಾಣದಲ್ಲಿ ಬಿಡಲಾಗಿದೆಯಂತೆ. ಅದಕ್ಕೆ ಸ್ವತಃ ದೊಡ್ಡಣ್ಣನವರೇ ಖುದ್ದಾಗಿ ವಿಡಿಯೋದಲ್ಲಿ ಮಾತನಾಡಿ ನಾನು ಆರೋಗ್ಯವಾಗಿದ್ದೇನೆ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ಸುಳ್ಳು ವಿಡಿಯೋ, ಅದಕ್ಕೊಂದು ಸ್ಪಷ್ಟನೆಯನ್ನು ನೀಡುವ ಇನ್ನೊಂದು ವಿಡಿಯೋ, ಈ ಎರಡನ್ನು ನೋಡುವುದರಲ್ಲೇ ಜನಗಳ ನೆಟ್ಟು ಮತ್ತು ಅಮೂಲ್ಯವಾದ ಸಮಯ ದುರುಪಯೋಗವಾಗುತ್ತಿದೆ. ಫೇಕ್ ವಿಡಿಯೋಗಳ ಸೃಷ್ಟಿಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ರೀತ್ಯ ಅವರನ್ನು ಶಿಕ್ಷೆಗೆ ಗುರಿಪಡಿಸುವ ಹಾಗೂ ಅವರಿಂದ ಸರಿಯಾದ ಪರಿಹಾರವನ್ನು ವಸೂಲಿ ಮಾಡುವ ಪ್ರವೃತ್ತಿಯನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕಿದೆ. ನಿರೀಕ್ಷೆಯಂತೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ತೆಗೆದುಕೊಂಡ
ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಿಸಲು ಮುಂದಾಗಿದ್ದಾರೆ. ಯೋಜನೆಯನ್ನು ಘೋಷಿಸುವಾಗ ಬಡವರು, ಬಲ್ಲಿದರು, ಶ್ರೀಮಂತರೆನ್ನದೇ ಎಲ್ಲರಿಗೂ ಅಂತ ಘೋಷಿಸಿ ಮತ ಪಡೆದು ಅಧಿಕಾರಕ್ಕೆ ಬಂದ ನಂತರ ಪರಿಷ್ಕರಿಸುವ ನಿರ್ಧಾರವು ಸಕ್ರಮವೇ ಅನ್ನೋ ಪ್ರಶ್ನೆಗೆ ಮುಂಬರುವ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇನ್ನು ಒಂದು ಅತ್ಯಂತ ಮಹತ್ವದ ಸಂಗತಿ ಅಂತ ಹೇಳಿದರೆ, ನಸೀರ್ ಅಹಮದ್ ವಿಧಾನ ಪರಿಷತ್ನ ಸದಸ್ಯರು, ಇವರು ಗ್ಯಾರಂಟರ್ ಆಗಿ ಸ್ಕಾಟ್ಸ್ ಗಾರ್ಮೆಂಟ್ ಲಿಮಿಟೆಡ್ ಇಲ್ಲಿಂದ 1454 ಕೋಟಿ ರೂಪಾಯಿಗಳ ಸಾಲವನ್ನು ಪಡೆದಿದ್ದರಂತೆ. ಅದನ್ನು ಹಿಂತಿರುಗಿಸಲು ವಿಫಲರಾದದ್ದರಿಂದ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಇವರನ್ನು ದಿವಾಳಿ ಅಂತ ಘೋಷಿಸಿದ್ದರಿಂದ ನಸೀರ್ ಅಹಮದ್ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳಲಿದ್ದಾರೆ. ನಿನ್ನೆ ಕಲಬುರಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೇಲ್ಛಾವಣಿಯ ಒಳಪದರು ಕುಸಿದಿದ್ದರಿಂದ 5 ವಿದ್ಯಾರ್ಥಿನಿಯರು ಗಾಯಗೊಂಡಿರುವುದಾಗಿ ವರದಿಯಾಗಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕರ್ನಾಟಕ ಸರ್ಕಾರವು ರಾಜ್ಯದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳ ಸುಸ್ಥಿತಿಯ ಬಗ್ಗೆ ವರದಿಯನ್ನು ಪಡೆದು ಅಗತ್ಯವಿದ್ದಲ್ಲಿ ದುರಸ್ತಿಗೊಳಿಸಲು ಮುಂದಾಗದಿದ್ದರೆ ಕಳಪೆ ಕಾಮಗಾರಿಯ ಗುತ್ತಿಗೆದಾರರು ಹಾಗೂ ಅವರಿಗೆ ಬೆಂಬಲವಾಗಿ ನಿಂತ ಲಂಚಬಾಕ ಇಂಜಿನಿಯರುಗಳು ವಿದ್ಯಾರ್ಥಿಗಳ ಇನ್ನಷ್ಟು ಜೀವಗಳನ್ನು ಬಲಿ ಪಡೆಯಲಿದ್ದಾರೆ. ಕಳೆದ ವಾರ ಧಾರವಾಡದ ಹಂಚಿನಮನೆ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ 15 ವರ್ಷದ ಬಾಲಕನ ಒಬ್ಬನು ಅಲ್ಲಿ ತಾನು ತಂಗಿದ್ದಂಥ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡಿರುವುದಾಗಿ ವರದಿಯಾಗಿದೆ. ಈ ವಯಸ್ಸಲ್ಲಿ ಈ ಮಕ್ಕಳು ಯಾವ ಕಾರಣಕ್ಕೆ ನೇಣು ಬಿಗಿದುಕೊಳ್ಳುವ ಸ್ಥಿತಿಗೆ ತಲುಪುತ್ತಾರೆಯೋ ದೇವರೇ ಬಲ್ಲ. ಇದರಿಂದ ಪಾಲಕರು ಪರ ಊರಿನಲ್ಲಿ ಮಕ್ಕಳನ್ನು ಇಟ್ಟು ಓದಿಸುವ ಬಗ್ಗೆ ಮತ್ತೊಮ್ಮೆ ಕೂಲಂಕುಷವಾಗಿ ಆಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳಿತು. ಕೆಂಪ ಟ್ರಂಪ್ ಅವರಿಗೆ ಮೂಗುದಾಣ ಹಾಕುವವರಿಲ್ಲದೆ ವಿಶ್ವದಲ್ಲೆಲ್ಲ ಅಶಾಂತಿಗೆ ಕಾರಣವಾಗುತ್ತಿದೆ. ಚೀನಾ ಕಂಡರೆ ಉರಿಯುತ್ತಿದ್ದ ಟ್ರಂಪ್ ಸಾಹೇಬರು ಚೀನಾ ದೇಶಕ್ಕೆ ಭೇಟಿ ನೀಡಿ ಬಂದಾಗಿನಿಂದಲೂ ನಮ್ಮ ದೇಶದ ಗಡಿಯಲ್ಲಿರ್ತಕ್ಕಂಥ ಬಾಂಗ್ಲಾ, ನೇಪಾಳ, ಪಾಕಿಸ್ತಾನಗಳು ಭಾರತದತ್ತ ಕಾಲು ಕೆರೆದು ನಿಲ್ಲುತ್ತಿವೆ. ಭಾರತದ ಗಡಿಯನ್ನು ನಾವು ಅತಿಕ್ರಮಿಸಿದ್ದೇವೆ ಅಂತ ನೇಪಾಳ ದೇಶವು ತಾನೇ ಹೇಳುತ್ತಿದೆ. ಅಂದರೆ ನೇಪಾಳದ ಹಿಂದೆ ಯಾರ ಬೆಂಬಲವಿದೆ? ಚೀನಾ ದೇಶವು ಭಾರತ ದೇಶದ ಗಡಿಯನ್ನು ಅತಿಕ್ರಮಿಸಿದೆ ಅಂತ ರಾಹುಲ್ ಗಾಂಧಿಯವರು ಮಾತ್ರ ಹೇಳುತ್ತಾರೆಯೇ ವಿನಃ ಸ್ವತಃ ಬಲಿಷ್ಠ ದೇಶವಾದ ಚೀನಾ ದೇಶವೇ ಆ ಬಗ್ಗೆ ಯಾವತ್ತೂ ಏನೂ ಹೇಳಿಯೇ ಇಲ್ಲ. ಹಾಗಿರುವಾಗ ಭೂಕಂಪದಿಂದ ಸಂತ್ರಸ್ತವಾಗಿದ್ದ ನೇಪಾಳ ದೇಶವನ್ನು ಭಾರತದ ಹಣದಿಂದಲೇ ಮತ್ತೆ ಕಟ್ಟಲಾಯಿತು. ಅಂತಹ ನೇಪಾಳ ಈ ದಿವಸ ಭಾರತದ ಗಡಿಯನ್ನು ನೇಪಾಳವು ಅತಿಕ್ರಮಿಸಿದೆ ಅಂತ ತನ್ನಷ್ಟಕ್ಕೆ ತಾನೇ ಹೇಳಿಕೆ ನೀಡುತ್ತದೆ ಅಂದರೆ ಏನರ್ಥ? ಭಾರತ ದೇಶವನ್ನು ಸದಾ ಒಂದು ಯುದ್ಧದಲ್ಲಿ ತೊಡಗಿಸಿದರೆ ಅದರಿಂದ ಬಹಳ ದೇಶಗಳಿಗೆ ಬಹಳ ರೀತಿಯಿಂದ ಲಾಭಕಾರಿ ಆಗಲಿದೆ. ಹೀಗಾಗಿ ಅನೇಕ ದೇಶಗಳ ಪಿತೂರಿಯಿಂದಾಗಿ ಭಾರತವನ್ನು ಕೆಣಕುವಂಥ ಕೆಲಸ ಸದಾ ನಡೆಯುತ್ತಲೇ ಇದೆ. ಭೂಲೋಕದ ಸ್ವರ್ಗ ಅಂತ ಹೇಳ್ತೀವಿ ನಾವು ಕಾಶ್ಮೀರವನ್ನು. ಅಲ್ಲಿ POK ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಈಗಾಗಲೇ ಕಳೆದ ಒಂದು 8 ದಿನಗಳಿಂದ ಸುಮಾರು 35 ಜನರನ್ನು ರಕ್ಕಸವಾಗಿ ಕೊಂದು ಹಾಕಿದ್ದಾರೆ. ಅದರಲ್ಲಿ 17 ಜನ ಮಕ್ಕಳು ಮತ್ತೊಂದು 9 ಜನ ಗರ್ಭಿಣಿ ಸ್ತ್ರೀಯರು ಇದ್ರು ಅಂತ ಹೇಳ್ತಾರೆ. ತುಕಾಲಿ ಪತ್ರಕರ್ತರು ಯಾರೋ ಏನಪ್ಪ ಅಂದ್ರೆ, ನಮ್ಮ ದೇಶದ ನಾಯಕರು ವಿದೇಶಕ್ಕೆ ಭೇಟಿ ನೀಡಿದಾಗ ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ, ಇದಕ್ಕೆ ನಿಮ್ಮ ಉತ್ತರವೇನು ಅಂತ ಕೇಳುವುದನ್ನು ಕೇಳಿದಾಗ ಇಂಥವರೂ ಕೂಡ ಪತ್ರಕರ್ತರು
ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರಲ್ಲ ಅಂತ ಅನ್ನೋದ್ರ ಬಗ್ಗೆ ಬಹಳ ಸೋಜಿಗೆ ಅನ್ನಿಸ್ತದೆ. ಧರ್ಮಸ್ಥಳದ ಬುರುಡೆಯ ಗ್ಯಾಂಗಿಗೆ 200 ಕೋಟಿ ರೂಪಾಯಿಗಳ ಫಂಡಿಂಗ್ ಆಗಿರುವುದಾಗಿ ಆರೋಪ ಪ್ರತ್ಯಾರೋಪಗಳು ಕೇಳಿಬರುತ್ತಿವೆ. ಹಣವಿಲ್ಲದೆ ಸ್ವಂತ ಕಾರ್ಯವೇ ಆಗದು ಅಂದ ಮೇಲೆ ನಮ್ಮ ಹಣದಿಂದ ಸಾಮಾಜಿಕ ಕಾರ್ಯವನ್ನು ಮಾಡಲು ಸಾಧ್ಯವೇ? ಬಾಂಗ್ಲಾ ವಲಸಿಗರಿಗೆ ನೆರವಾಗಲು ಗಡಿಯಲ್ಲಿ ಬೇಲಿ ಹಾಕದ ಮಮತಾ ಬ್ಯಾನರ್ಜಿಯವರ TMC ಪಕ್ಷವು ಒಡೆದು ಮಮತಾ ಬ್ಯಾನರ್ಜಿ ಹಾಗೂ ಆಕೆಯ ಸೋದರಳಿ ಅಭಿಷೇಕ್ ಬ್ಯಾನರ್ಜಿ ಮಾತ್ರ ಉಳಿದು TMC ಎಂಬ 3 ಅಕ್ಷರಗಳಿಗೆ ಒಂದೊಂದರಂತೆ ಪಕ್ಷದಲ್ಲಿ 3 ಜನರಾದರೂ ಬೇಡವೇ ಎಂಬ ಸ್ಥಿತಿಯನ್ನು ತಲುಪಿರುವಾಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಕೈ ಜೋಡಿಸುವಂತೆ ಮಮತಾ ಬ್ಯಾನರ್ಜಿಯವರನ್ನು ಆಹ್ವಾನಿಸಿದ್ದಾರೆ. ಈ ದಿವಸ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ಸ್ಟಾಲಿನ್ ನಮ್ಮ ರಾಜ್ಯದ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ಅವರು ಬಂದಾಗ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಲು ಅಡ್ಡಿಪಡಿಸುತ್ತಿರುವ ತಮಿಳುನಾಡಿನ ವಿರುದ್ಧ ಕರವೇಯು ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡಲಿದೆಯಂತೆ. ಕೊಲ್ಲೂರು ಮೂಕಾಂಬಿಕೆಗೆ ಕೇರಳದವರು ಬಹಳಷ್ಟು ಜನ ನಡೆದುಕೊಳ್ಳುತ್ತಾರೆ. ಅತಿರಥರು, ಮಹಾರಥರು, ದಿಗ್ಗಜರು, ಸಿನಿಮಾ ನಟರು ಬಹಳಷ್ಟು ಜನ ಆಗಾಗ ಅಲ್ಲಿ ಬರುತ್ತಲೇ ಇರುತ್ತಾರೆ. ಅವರಿಂದಾಗಿಯೇ ಕೊಲ್ಲೂರಿನಲ್ಲಿ ಐಷಾರಾಮಿ ವಸತಿ ಗೃಹಗಳು ನಿರ್ಮಾಣವಾಗಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮತ್ತು ಜೋಸೆಫ್ ವಿಜಯ್ ಅವರು ಸಿನಿಮಾ ಹಿನ್ನೆಲೆಯಲ್ಲಿ ಬಂದದ್ದರಿಂದ ರಾಜ್ಯದ ಮೂಲೆ ಮೂಲೆಯಿಂದ ಅವರನ್ನು ನೋಡಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅಭಿಮಾನಿಗಳು ಸ್ವಂತ ಹಣವನ್ನು ವ್ಯಯ ಮಾಡಿಕೊಂಡು ಕೊಲ್ಲೂರಿಗೆ ತಲುಪಿ ಜೋಸೆಫ್ ವಿಜಯ್ ಅವರಿಗೆ ಜಯಘೋಷಗಳನ್ನು ಕೂಗುತ್ತಿದ್ದಾರಂತೆ. ಇನ್ನೂ ಕೆಲವರು TVK ಪಕ್ಷದ ಬ್ಯಾನರನ್ನೇ ಹಿಡಿದು ಜೋಸೆಫ್ ವಿಜಯ್ ಅವರಿಗೆ ಜಯವಾಗಲಿ ಅಂತ ಘೋಷಿಸುತ್ತಿದ್ದಾರಂತೆ. ಅಂತೂ ಕರಾವಳಿ ರಾಜ್ಯದ ಮೂಲಕ ವಿಜಯರ ಗಾಳಿ ಪ್ರವೇಶ ಮಾಡಿರುವುದಂತೂ ಸತ್ಯ. ಕಾಂಗ್ರೆಸ್ ಬೇರೆ ನೆಲಕಸ್ತಾ ಇದೆ, ಅದಕ್ಕೆ ಅವ್ರಿವ್ರದ್ದು ಸಹಾಯನೂ ಬೇಕು. ಬಹುಶಃ ಜೋಸೆಫ್ ವಿಜಯರನ್ನು ಇಲ್ಲಿ ಸರಿಯಾಗಿ ಸ್ವಾಗತಿಸಿ ಅವ್ರನ್ನ ಇಲ್ಲಿ ಕರೆಸೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದಾಗ ಅದರ ಗಾಳಿ ಇಲ್ಲಿಯೂ ಬೀಸಬಹುದು ಅನ್ನುವಂಥ ವಿಚಾರ ಇದ್ದರೂ ಅದನ್ನು ಅಲ್ಲಗಳೆಯುವಂತಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ನಿರುದ್ಯೋಗ ಸಮಸ್ಯೆ ಕಾಡಲಿಕ್ಕೆ ಆರಂಭವಾಗಿದೆ. ಅನೇಕ ದಿಗ್ಗಜ ಕಂಪನಿಗಳು ಕೂಡ ತಮ್ಮ ಸಂಸ್ಥೆಯಲ್ಲಿರುವ ಸಾಫ್ಟ್ವೇರ್ ಉದ್ಯೋಗಿಗಳನ್ನು ಬೆಳಗಾಗುವುದರೊಳಗೆ ಮನೆಗೆ ಕಳಿಸುತ್ತಿವೆ. ವಿಶ್ವದಲ್ಲೆಲ್ಲ ಅನಿಶ್ಚಿತತೆಯ ವಾತಾವರಣವಿದ್ದರೂ ಭಾರತದಲ್ಲಿ ಆತಂಕದ ವಾತಾವರಣವಂತೂ ಇನ್ನೂ ಮೂಡಿಲ್ಲ ಅನ್ನುವುದೇ ಒಂದು ಸಂತಸದ ಸಂಗತಿ. ಕ್ಷೇಮ ಮಾರ್ಗವನ್ನು ಅನುಸರಿಸೋಣ, ಕ್ಷೇಮವಾಗಿರೋಣ.